ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕೈ ಶಾಸಕರ ಸಭೆಯನ್ನ ಕರೆಯಲಾಗಿದ್ದು ಮುಂದಿನ ರಾಜಕೀಯ ತೀರ್ಮಾನಕ್ಕಾಗಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಾಗ್ತಿದೆ. ಖಾಸಗಿ ಹೋಟೆಲ್ನಲ್ಲಿ 7 ಶಾಸಕರು ಹಾಗೆ 2 ಎಂಎಲ್ಸಿಗಳು ಸಭೆಯನ್ನ ನಡೆಸಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರುಗಳ ಪ್ರತ್ಯೇಕ ಸಭೆಯನ್ನ ನಡೆಸಲಾಗ್ತಿದೆ. ಹಾಗೆ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಏರ್ಪಡಿಸಲಾಗಿದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ, ಚಿಂತಾಮಣಿ ಶಾಸಕ ಎಂ.ಸಿ. ಸುಧಾಕರ್, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಎಂಎಲ್ಸಿಗಳಾದಂತಹ ಅನಿಲ್ ಕುಮಾರ್, ನಜೀರ್ ಅಹಮದ್. Hotel Management with AI. Join IIHM, International Institute of Hotel Management. ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದ್ದು 2 ಜಿಲ್ಲೆಯ 7 ಶಾಸಕರ ಪೈಕಿ ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಮೋದ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ 7ಕ್ಕೂ ಹೆಚ್ಚು ಶಾಸಕರಿದ್ರೂ ಕೂಡ ಒಂದು ಸ್ಥಾನ ಕೂಡ ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಇವತ್ತು ಸಭೆಯನ್ನ ಕರೆಯಲಾಗಿದೆ. ಇದರ ಉದ್ದೇಶ ಏನು ತೀರ್ಮಾನ ತೆಗೆದುಕೊಳ್ಬಹುದು? ಶಕುಂತಲಾ, ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಇಷ್ಟು ಜನ ಶಾಸಕರಿದ್ದರೂ ಕೂಡ ಅವ್ರು ಯಾರಿಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಪ್ರಮುಖವಾಗಿ ಕೋಲಾರದ ನಾರಾಯಣ ಸ್ವಾಮಿ ಸೇರಿದಂತೆ ಅನೇಕ ನಾಯಕರು ಈ ಬಾರಿ ಸಹಜವಾಗಿ ಸಂಪುಟದಲ್ಲಿ ಸ್ಥಾನ ಸಿಗತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಯಾಕೆಂದರೆ ಒಂದು ಹಿರಿತನ, ಜೊತೆಗೆ ಆ ಭಾಗದಲ್ಲಿ ರೆಪ್ರೆಸೆಂಟೇಷನ್ಸ್ ಕೊಡಬೇಕಾಗಿರುವಂಥದ್ದು, ಜೊತೆಗೆ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥ ಭರವಸೆ ಮತ್ತು ಮಾತು, ಇದರ ಆಧಾರದ ಮೇಲೆ ಸಂಪುಟಕ್ಕೆ ಎಂಟ್ರಿ ಕೊಡ್ತೀವಿ ಅನ್ನುವಂಥ ನಂಬಿಕೆ ಅನೇಕರಲ್ಲಿತ್ತು. ಈಗಾಗಲೇ ಚಿಕ್ಕಬಳ್ಳಾಪುರದಿಂದ ಎಂ.ಸಿ. ಸುಧಾಕರ್ ಅವರಿಗೆ ಮಂತ್ರಿ ಮಾಡಲಾಗಿತ್ತು. ಆದರೆ ಈಗಿನ ಪಟ್ಟಿಯಲ್ಲಿ ಮಂತ್ರಿ ಮಾಡಿರಲಿಲ್ಲ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸುಧಾಕರ್ ಮಂತ್ರಿ ಆಗಿದ್ದರು. ಈಗ ಬದಲಾಗಿರುವಂಥ ಸನ್ನಿವೇಶದಲ್ಲಿ ಹೈಕಮಾಂಡ್ ಕೂಡ ಬೇರೆ ರೀತಿಯಂಥ ನಿರ್ಧಾರಗಳನ್ನು ಮಾಡ್ತಾ ಇದೆ. ಹೀಗಾಗಿ 2 ಜಿಲ್ಲೆಯ ನಾಯಕರುಗಳಿಗೆ, 2 ಜಿಲ್ಲೆಯ ಶಾಸಕರಿಗೆ ಯಾವುದೇ ರೀತಿಯಂಥ ಸ್ಥಾನಮಾನ ಅಥವಾ ಪ್ರಾತಿನಿಧ್ಯ ಸಿಗಲಿಲ್ಲ. ಹೀಗಾಗಿ ಈ ಎಲ್ಲ ನಾಯಕರು ಕೂಡ ಇವತ್ತು ಒಂದು ಸಭೆಯನ್ನು ಸೇರ್ತಾ ಇದ್ದಾರೆ, ಮುಂದೆ ಯಾವ ರೀತಿ ಮಾಡಬೇಕು ಅಂತ. ನಿನ್ನೆ ಸಹಜವಾಗಿ ಸಂಪುಟದ ಪಟ್ಟಿ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಸಮಾಧಾನಿತರಾಗಿದ್ದರು. ನಾವು ರಾಜೀನಾಮೆನೇ ಕೊಟ್ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಎಲ್ಲರೂ ಕೂಡ ಏಕಾಏಕಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಲ್ಲ. ಕೇವಲ ಅದು ಭಾವನಾತ್ಮಕವಾದಂಥ ಹೇಳಿಕೆಗಳಾಗಿರುತ್ತೆ, ಕೇವಲ ಆ ಕ್ಷಣದ ಹೇಳಿಕೆಗಳಾಗಿರುತ್ತೆ. ಹೀಗಾಗಿ ಎಲ್ಲ ನಾಯಕರಿಗೆ ರಾಜಕೀಯವಾಗಿ ಮುಂದೆ ಏನು ಮಾಡಬೇಕಾಗತ್ತೆ, ಯಾವ ರೀತಿ ನಮ್ಮ ಹೋರಾಟವನ್ನು ರೂಪಿಸಬೇಕಾಗತ್ತೆ, ಅವರಿಗಿರುವಂಥದ್ದು ಈಗಾಗಲೇ ಅವರ ಪ್ರತಿಷ್ಠೆಗಳಿಗೆ ಸಾಕಷ್ಟು ಧಕ್ಕೆ ಆಗಿದೆ ಅನ್ನುವಂಥದ್ದು. ಯಾಕೆಂದರೆ ಒಂದು, ಸಾಕಷ್ಟು ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬರ್ತಾ ಇರೋದು. ಮತ್ತೊಂದು, ಈಗಾಗಲೇ ಅನೇಕರು ಭರವಸೆ ಕೊಟ್ಟಿದ್ರು, ನಮಗೆ ಭರವಸೆ ಕೊಟ್ಟಿದ್ರು ಕೂಡ ಈಡೇರಿಸಲಿಲ್ಲ. ಜೊತೆಗೆ ಈಗಾಗಲೇ ಇಷ್ಟೆಲ್ಲ ಆಗಿದ್ರು ಕೂಡ ನಮ್ಮನ್ನು ಪರಿಗಣಿಸಲಿಲ್ಲ ಅವರನ್ನು ಅನ್ನುವಂಥದ್ದು ಕೂಡ ಈಗಾಗಲೇ ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನಿತರಿಗೆ ಇರುವಂಥ ಆಕ್ಷೇಪಗಳು. ಹೀಗಾಗಿ ಎಲ್ಲ ಆಕ್ಷೇಪಗಳು ಅಸಮಾಧಾನಗಳಾಗಿ ಈಗಾಗಲೇ ಕನ್ವರ್ಟ್ ಆಗಿದೆ. ಅಸಮಾಧಾನ ರಾಜೀನಾಮೆಯಾಗಿ ಕನ್ವರ್ಟ್ ಆಗುತ್ತಾ, ಅದನ್ನು ನೋಡಬೇಕಾಗತ್ತೆ. ಇದೆಲ್ಲವನ್ನೂ ಚರ್ಚೆ ಮಾಡೋದಕ್ಕೆ, ಅಂದರೆ ರಾಜೀನಾಮೆ ಕೊಡಬೇಕಾ ಅಥವಾ ದೆಹಲಿಗೆ ಹೋಗಬೇಕಾ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು, ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ ಎಲ್ಲ ನಾಯಕರು ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಅಂತಿಮವಾಗಿ ನಾಯಕರು ಕೂಡ, ಅಂದರೆ ಹೈಕಮಾಂಡ್ ನಾಯಕರು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಕೂಡ ಎಲ್ಲ ನಾಯಕರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಧನ್ಯವಾದ ಪ್ರಮೋದ್, ಲೈವ್ ಅಪ್ಡೇಟ್ಸ್ಗಾಗಿ. ಇತ್ತ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಳ್ತಾ ಇದ್ದು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಡಿಜಿ ಶಾಂತನಗೌಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಹೊನ್ನಾಳಿಯಲ್ಲಿಂದು ಬೆಂಬಲಿಗರ ಜೊತೆ ಶಾಂತನಗೌಡ ಸಭೆಯನ್ನ ನಡೆಸಲಾಗ್ತಾ ಇದ್ದು ಗೊಲ್ಲರಹಳ್ಳಿಯಲ್ಲಿರುವಂತಹ ರೈಸ್ ಮಿಲ್ನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಶಾಂತನಗೌಡ. ಇದೇ ಸಭೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ರ ಬಗ್ಗೆ ಶಾಸಕರು ಚಿಂತನೆಯನ್ನ ನಡೆಸಿದ್ದಾರೆ. ಜೊತೆಗೆ ಮಹತ್ವದ ನಿರ್ಧಾರ ನೀಡುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಶಾಂತನಗೌಡ. ಹಿರಿತನದ ಆಧಾರದಲ್ಲಿ ಸಚಿವ ಸ್ಥಾನ ನೀಡೋದಕ್ಕೆ ಬೇಸರವನ್ನು ವ್ಯಕ್ತಪಡಿಸಲಾಗ್ತಿದೆ. ಶಾಂತನಗೌಡಗೆ ಈ ಬಾರಿ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಎನ್ನುವಂತ ಆತ್ಮವಿಶ್ವಾಸದಲ್ಲಿದ್ರು. ಆದರೆ ಏಕಾಏಕಿ ಅವರ ಹೆಸರು ಕೈತಪ್ಪಿದ್ದಕ್ಕಾಗಿ ಅಸಮಾಧಾನ ಸ್ಫೋಟಗೊಂಡಿದ್ದು. ತಮ್ಮ ಆಪ್ತೇಷ್ಟರು ಬೆಂಬಲಿಗರೊಟ್ಟಿಗೆ ಇವತ್ತು ಶಾಂತನಗೌಡ ಸಭೆಯನ್ನು ನಡೆಸಲಿದ್ದು ರೈಸ್ ಮಿಲ್ನಲ್ಲಿ, ಗೊಲ್ಲರಹಳ್ಳಿಯಲ್ಲಿರುವಂತಹ ರೈಸ್ ಮಿಲ್ನಲ್ಲಿ ಇವತ್ತು 11 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ತಮ್ಮ ಅತ್ಯಾಪ್ತರೊಟ್ಟಿಗೆ ಚರ್ಚಿಸಿ ತಮ್ಮ ಮುಂದಿನ ರಾಜಕೀಯದ ಹಾದಿ ಹೇಗಿರಬೇಕು, ಈ ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸಬೇಕು, ಮಂತ್ರಿಗಿರಿ ಕೈತಪ್ಪಿದ್ದರ ಉದ್ದೇಶ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಹಾಗೆ ಹೈಕಮಾಂಡ್ ನಾಯಕರಿಗೆ ಬಸಿ ಮುಟ್ಟಿಸುವಂತಹ ತಂತ್ರಗಳು ಕೂಡ ಹೆಣೆಯಬಹುದಾದಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹಿರಿತನದ ಆಧಾರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ರು, ಆದ್ರೀಗ ಕೈತಪ್ಪಿದೆ.